ಈ ದೇಶಕ್ಕೆ, ಈ ನಾಡಿಗೆ, ಈ ಕಾನೂನು ಸುವ್ಯವಸ್ಥೆಗೆ ಏನು ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ? ಮುಸಲ್ಮಾನರ ವಿರುದ್ಧ ವಿಷಕಾರುವ, ಬಹಿರಂಗವಾಗಿ ಹೇಳಿಕೆ ನೀಡುವ ಪ್ರಮೋದ್ ಮುತಾಲಿಕ್, ಚೈತ್ರ ಕುಂದಾಪುರ, ಬಸವರಾಜ್ ಯತ್ನಾಳ್ ಇವರಿಗೆ ನೀವು ಬೆಂಬಲ ಕೊಟ್ಟಗೆ ಕಾಂಗ್ರೆಸ್ ಸರ್ಕಾರ ಇವರು ಮಾಡುವ ವಿಷಕಾರಿ ಭಾಷಣಗಳಿಗೆ, ಕೋಮು ವಿದ್ವೇಷಕ್ಕೆ ಯಾರು ಸರ್ಟಿಫೈ ಮಾಡ್ತಾ ಇರೋದು? ಸಿದ್ದರಾಮಯ್ಯ ಸರ್ಟಿಫೈ ಮಾಡ್ತಾರೆ. ಇನ್ಯಾರು ಸರ್ಟಿಫೈ ಮಾಡೋದು? DK ಸರ್ಟಿಫೈ ಮಾಡ್ತಾರೆ. ಎಸ್, ನೀವು ಒಳ್ಳೆಯವರು, ನೀವು ಬಹಳ ಒಳ್ಳೆ ಹೋರಾಟ ಮಾಡಿದ್ರಿ. ಮುಸಲ್ಮಾನರಿಗೆ ನೀವು ಬೈರಿ, ನೀವು ಏನ್ ಬೇಕಾದ್ರೂ ಮಾಡಿ, ಗಲಾಟೆ ಮಾಡಿ, ಕೋಮುಗಲ್ಪಟ್ಟು ಏನಾದ್ರು ಮಾಡಿ, ನಿಮ್ಮ ಜೊತೆ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಸರ್ಟಿಫೈ ಮಾಡಿದಂತ ಲಜ್ಜೆಗೆಟ್ಟ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಿ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕೋಮುವಾದಿ ಗುಂಡಗಳ ಕೇಸ್ ವಾಪಸ್ ಪಡೆದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕೋಮುವಾದಿ ಗುಂಡಗಳ ಕೇಸ್ ವಾಪಸ್ ಪಡೆದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂಘ ಪರಿವಾರದ ತಾಳಕ್ಕೆ ತಕ್ಕಂತೆ ಕುಳಿತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂಘ ಪರಿವಾರದ ತಾಳಕ್ಕೆ ಕುಳಿತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕೋಮುವಾದಿಗಳ ಕೇಸ್ ವಾಪಸ್ ಪಡೆದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಜನರ ನಂಬಿಕೆ ದ್ರೋಹ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಜನರ ನಂಬಿಕೆ ದ್ರೋಹ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕೋಮುವಾದಿಗಳು ಗುಂಡಗಳ ಕೇಸ್ ವಾಪಸ್ ಪಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಂಬಿಕೆ ದ್ರೋಹ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕೋಮುವಾದಿಗಳು ಗುಂಡಗಳ ಕೇಸ್ ವಾಪಸ್ ಪಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಹಿಂದ ಹೆಸರಿನಲ್ಲಿ ಕೋಮು ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ, ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಂದಾಬಾದ್, ಜಿಂದಾಬಾದ್. SDPI ಜಿಂದಾಬಾದ್, SDPI ಜಿಂದಾಬಾದ್, 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 ಜಿಂದಾಬಾದ್. SDPI ಜಿಂದಾಬಾದ್, SDPI ಜಿಂದಾಬಾದ್. ಧಿಕ್ಕಾರ, 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 ಧಿಕ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಗೆಲ್ಲುವ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ. ಆತ್ಮೀಯ ಹೋರಾಟಗಾರರೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಪ್ರತಿಭಟನೆ ಯಾಕೆ ಅಂತ ಹೇಳಿದ್ರೆ, ಯಾವ ಒಂದು ರಾಜಕೀಯ ಪಕ್ಷ 2023 ಈ ರಾಜ್ಯದಲ್ಲಿ ಆಡಳಿತ ಮಾಡಿದಂತಹ ಸಂದರ್ಭದಲ್ಲಿ ನಿರಂತರವಾಗಿ ಮುಸ್ಲಿಮರ ವಿರುದ್ಧ, ಅಲ್ಪಸಂಖ್ಯಾತರ ವಿರುದ್ಧ, ದಲಿತರ ವಿರುದ್ಧ
ನೇರವಾಗಿ ಒಂದು ರೀತಿಯಾದಂತಹ ದಾಳಿಯನ್ನ ಮಾಡಿದ್ದನ್ನು ನಾವು ನೋಡಿದ್ವಿ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಇರಬಹುದು, ಮತಾಂತರ ನಿಷೇಧ ಕಾಯ್ದೆ ಇರಬಹುದು, ಅದೇ ರೀತಿ ಮುಸ್ಲಿಮರ 2B ರಿಸರ್ವೇಶನ್ 4% ರಿಸರ್ವೇಶನ್ ಕಿತ್ತುಕೊಂಡಿದ್ದಿರ್ಬೋದು, ಬಾಬಾ ಬುಡನ್ಗಿರಿಯ ದರ್ಗಾದ ವಿಚಾರ ಇರ್ಬೋದು, ಜಾತ್ರೆಗಳಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಬಾರ್ದು ಅನ್ನುವಂಥದ್ದು ಇರ್ಬೋದು. ಅಂದ್ರೆ 2023ರವರೆಗೆ ಬೊಮ್ಮಾಯಿ ಸರ್ಕಾರದಲ್ಲಿ ನಿರಂತರವಾಗಿ ಮುಸ್ಲಿಮರ, ಅಲ್ಪಸಂಖ್ಯಾತರ, ದಲಿತರ ವಿರುದ್ಧ ನಿರಂತರ ದೌರ್ಜನ್ಯ, ಅಕ್ರಮ, ಅನ್ಯಾಯ, ಅನೀತಿ ಮಾಡಿದ ಕಾರಣ ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ಜನರು ಸಾಕಪ್ಪ ಈ ಸರ್ಕಾರ 40% ಕಮಿಷನ್ ಸರ್ಕಾರ ಸಾಕು, ಇನ್ನು ಒಂದು ಒಳ್ಳೆ ಸರ್ಕಾರ ಬರಲಿ ಅನ್ನೋಂತ ಕಾರಣಕ್ಕೆ SDP ಆದಿಯಾಗಿ ಎಲ್ಲರೂ ಪ್ರಗತಿಪರರು ಎಲ್ಲರೂ ಹೋರಾಟ ಮಾಡಿ ಒಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನ ಆಡಳಿತಕ್ಕೆ ತಂದ್ವಿ. 135 ಸೀಟು ಅಭೂತಪೂರ್ವವಾದಂತಹ ಅವರಿಗೆ ಬೆಂಬಲ ಸಿಕ್ತು. ಈಗ 3 ವರ್ಷ ಮುಗಿದು 4ನೇ ವರ್ಷಕ್ಕೆ ಕಾಲಿಟ್ಟಾಗ ಯಾವ ಜನರು ಈ ಬಿಜೆಪಿ ಸಂಘ ಪರಿವಾರದ ದೌರ್ಜನ್ಯ, ಅಕ್ರಮ, ಅನ್ಯಾಯ, ಅನೀತಿ ವಿರುದ್ಧವಾಗಿ ಈ ಒಂದು ಸರ್ಕಾರಕ್ಕೆ ಜನಾದೇಶ ಕೊಟ್ಟರು, ಅವರ ಆ ಸಂಘ ಪರಿವಾರದವ್ರನ್ನ ಈ ಕಾಂಗ್ರೆಸ್ ಪಕ್ಷದವರು ಲವ್ ಮಾಡಕ್ ಹೊರಟಿದ್ದಾರೆ. ಲವ್ ಶುರು ಮಾಡಿದ್ದಾರೆ. ಮದುವೆ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಈಗ ಮೊನ್ನೆ ಸಂಪುಟ ಸಭೆಯಲ್ಲಿ 52 ಕೇಸ್ಗಳನ್ನ ಇವರು ವಾಪಸ್ ತಗೊಂಡ್ರು. ಯಾರ ಕೇಸ್ ವಾಪಸ್ ತಗೊಳ್ಬೇಕು? ನಿಜವಾಗ್ಲಿ ಕನ್ನಡ ನಾಡು ನುಡಿ ರೈತ ಪರ, ಈ ನಾಡಿನ ಪರ ಯಾರಾದ್ರೂ ಹೋರಾಟ ಮಾಡಿ ಕೇಸ್ಗಳಾಗಿದ್ರೆ, ಈ ಕರ್ನಾಟಕದ ನಾಡು, ನೆಲ, ಜಲ, ನುಡಿ, ಕನ್ನಡ ಇದರ ವಿರುದ್ಧ ಹೋರಾಟ ಮಾಡಿದ, ಇದರ ಪರವಾಗಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಹೋರಾಟಗಾರರ ಮೇಲೆ ನಾರ್ಮಲಿ ಪೊಲೀಸರು ರೆಡಿ ಇರ್ತಾರೆ ಒಂದು ಕೇಸ್ ದಾಖಲು ಮಾಡಕ್ಕೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಸಂವಿಧಾನಬದ್ಧವಾದಂತ ಹಕ್ಕು. ಆ ಹಕ್ಕನ್ನು ನಾವು ಚಲಾಯಿಸ್ತೀವಿ. ಆ ಸಂದರ್ಭದಲ್ಲಿ ಕೇಸ್ಗಳು ಹಾಕ್ತಾರೆ. ಯಾರದೆಲ್ಲ ಕೇಸ್ ವಾಪಸ್ ತಗೊಂಡ್ರು? ವಾಟಾಳ್ ನಾಗರಾಜ್ ಅವರು, ಈ ನಾಡು ಕನ್ನಡದ ಕಲಿಯವರು, ಅವ್ರು ಕನ್ನಡ ಪರವಾಗಿ ಹೋರಾಟ ಮಾಡ್ತಾರೆ. ಅವ್ರ ವಿರುದ್ಧ ಕೇಸ್ ಇತ್ತು, ವಾಪಸ್ ತಗೊಂಡ್ರು, ಓಕೆ. ರೈತ ಸಂಘದವರು, ಅವರ ವಿರುದ್ಧ ರೂಪೇಶ್ ರಾಜಣ್ಣ ಅವರು, ಇವರೆಲ್ಲ ಕನ್ನಡ ಪರ, ರೈತ ಪರ ಹೋರಾಟಗಾರದ್ದು ಕೇಸನ್ನ ನೀವು ವಾಪಸ್ ತಗೊಂಡ್ರೆ ನಿಮ್ಮನ್ನ ಶಾಬಾಸ್ ಅಂತ ನಾವು ಹೇಳ್ತೀವಿ, ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ನೀವು ಕೇಸ್ ವಾಪಸ್ ತಗೊಂಡಿದ್ಯಾ ಯಾರದ್ದು? ಈ ನಾಡು ಕಂಡ ಅತ್ಯಂತ ಕೋಮುವಾದಿ ಕೋಮು ಕ್ರಿಮಿ ಪ್ರಮೋದ್ ಮುತಾಲಿಕ್ ಅವರ ಕೇಸನ್ನು ವಾಪಸ್ ತಗೊಂಡಿದ್ದೀರಾ? ನಾಚಿಕೆ, ಮಾನ, ಮರ್ಯಾದೆ ಇಲ್ವೇನ್ರಿ ಸಿದ್ದರಾಮಯ್ಯನವರೇ ನಿಮ್ಗೆ? ಯಾವ ಪ್ರಮೋದ್ ಮುತಾಲಿಕ್, ಯಾವ ಬಸವನಗೌಡ ಯಾತ್ನಾಳ್, ಯಾವ ಚೈತ್ರ ಕುಂದಾಪುರ ನಿರಂತರವಾಗಿ ಈ ನಾಡಿನಲ್ಲಿ ಕೋಮು ವಿದ್ವೇಷ ಹರಡುತ್ತಾ ಜನರ ಭಾವನೆಯನ್ನ ಕೆರಳಿಸಿ, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸಿ, ಕೋಮು ವಿದ್ವೇಷ ಹರಡಿ ಕೋಮು ವಿಗ್ರಹಗಳಿಗೆ ಪ್ರೇರಣೆ ಕೊಟ್ಟಂತವ್ರು ಇವರು. ಬಸವರಾಜ್ ಯತ್ನಾಳ್ ಇರ್ಬೋದು, ಪ್ರಮೋದ್ ಮುತಾಲಿಕ್ ಇರ್ಬೋದು, ಚೈತ್ರ ಕುಂದಾಪುರ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಇವ್ರೆಲ್ಲ ಕೆಲಸ ಏನು ಇರೋದು? ಕೋಮು ವಿದ್ವೇಷ ಹರಡೋದು. ಪ್ರಭಾಕರ್ ಭಟ್ ಇರ್ಬೋದು, ಇವ್ರಿಗೆಲ್ಲ ಕೆಲಸ ಏನು? ಕೋಮುಗಳ ನಡುವೆ ವಿದ್ವೇಷ ಬಳಸಿ ಕೋಮು ಗಲಭೆ ಮಾಡಿಸಿ ಲಾಭ ಪಡೆಯೋದು. ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಅತಿ ನೀಚವಾಗಿ ಭಾಷಣ ಮಾಡಿ ಅವ್ರ ವಿರುದ್ಧ, ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ಆಯ್ತು. ಅಂದ್ರೆ ಇವರೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್. ನಮ್ಮ ಪೊಲೀಸ್ ಮಹಾನಿರ್ದೇಶಕರಿಗೆ ಗೊತ್ತಾಗಬೇಕಾಗಿದ್ದು, ನೀವು
ಸರ್ಕಾರಕ್ಕೆ ಏನೋ ಪ್ರಸ್ತಾವನೆ ಸಲ್ಲಿಸಿದ್ರು ಅವ್ರ ಒತ್ತಡ ನಿಮ್ಮ ನನಗೆ ಗೊತ್ತಿಲ್ಲ. ಇವರೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್. ನೀವು ಏನ್ ಸಂದೇಶ ಕೊಡ್ತಾ ಇದ್ದೀರಿ ಈ ದೇಶಕ್ಕೆ, ಈ ನಾಡಿಗೆ, ಈ ಕಾನೂನು ಸುವ್ಯವಸ್ಥೆಗೆ ಏನು ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ? ಮುಸಲ್ಮಾನರ ವಿರುದ್ಧ ವಿಷಕಾರುವ, ಬಹಿರಂಗವಾಗಿ ಹೇಳಿಕೆ ನೀಡುವ ಪ್ರಮಾದ್ ಮುತಾಲಿಕ್, ಚೈತ್ರ ಕುಂದಾಪುರ, ಬಸವರಾಜ್ ಯತ್ನಾಳ್ ಇವರಿಗೆ ನೀವು ಬೆಂಬಲ ಕೊಟ್ಟಗೆ ಕಾಂಗ್ರೆಸ್ ಸರ್ಕಾರ ಇವರು ಮಾಡುವ ವಿಷಕಾರಿ ಭಾಷಣಗಳಿಗೆ, ಕೋಮು ವಿದ್ವೇಷಕ್ಕೆ ಯಾರು ಸರ್ಟಿಫೈ ಮಾಡ್ತಾ ಇರೋದು? ಸಿದ್ದರಾಮಯ್ಯ ಸರ್ಟಿಫೈ ಮಾಡ್ತಾರೆ. ಇನ್ಯಾರು ಸರ್ಟಿಫೈ ಮಾಡೋದು? DK ಸರ್ಟಿಫೈ ಮಾಡ್ತಾರೆ. ಎಸ್, ನೀವು ಒಳ್ಳೆಯವರು, ನೀವು ಬಹಳ ಒಳ್ಳೆ ಹೋರಾಟ ಮಾಡಿದ್ರಿ. ಮುಸಲ್ಮಾನರಿಗೆ ನೀವು ಬೈರಿ, ನೀವು ಏನ್ ಬೇಕಾದ್ರೂ ಮಾಡಿ, ಗಲಾಟೆ ಮಾಡಿ, ಕೋಮುಗಲ್ಪಟ್ಟು ಏನಾದ್ರು ಮಾಡಿ, ನಿಮ್ಮ ಜೊತೆ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಸರ್ಟಿಫೈ ಮಾಡಿದಂತ ಲಜ್ಜೆಗೆಟ್ಟ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಿ. ಸ್ವಲ್ಪ ಮಾನ ಮರ್ಯಾದೆ, ಒಂದ್ ರೀತಿಯ ಏನ್ ಹೇಳ್ತೀವಿ ಸ್ವಾಭಿಮಾನ, ಇದೆಲ್ಲ ಬೇಕಲ್ರಿ? ನಿಮಗೆ ಯಾಕೆ ಓಟ್ ಕೊಟ್ಟಿದ್ ನಾವು? ನಿಮಗೆ ಓಟ್ ಕೊಟ್ಟಿದ್ದು ಇವರ ವಿರುದ್ಧವಾಗಿ. ಈ ಕೋಮು ವಿದ್ವೇಷಗಳ ಹಿಜಾಬ್ ಗಲಾಟೆ, ಹಲಾಲ್ ಗಲಾಟೆ ಇದೆಲ್ಲ ಮಾಡಿ ಬೇಸತ್ತು ಜನ ನಿಮ್ಗೆ ಓಟ್ ಕೊಟ್ಟು ನೀವು ಗೆಲ್ಸಿದ್ರೆ ನೀವು ಅವರಿಗೆ ಸರ್ಟಿಫೈಡ್ ಮಾಡ್ತಾ ಇದ್ರೆ ಕೇಸ್ ವಾಪಸ್ ತಗೊಳ್ಳೋದು ಮೂಲಕ ನೀವು ಏನ್ ಇದರಲ್ಲಿ ನಿಮ್ಮ ಮ್ಯಾನಿಫೆಸ್ಟೋಲಿ ಏನ್ ಕೊಟ್ಟಿದ್ದು? ಇವರ ಮ್ಯಾನಿಫೆಸ್ಟೋಲಿ ಬಜರಂಗ್ ದಳ ಮತ್ತು PFI ನ ಬ್ಯಾನ್ ಮಾಡ್ತೀವಿ ಅಂತ ಕೊಟ್ರು. PFI ನ ಕೇಂದ್ರ ಸರ್ಕಾರದವರು ಬ್ಯಾನ್ ಮಾಡಿದ್ರು. ಬಜರಂಗ್ ದಳ ಬ್ಯಾನ್ ಮಾಡಕ್ಕೆ ಏನ್ ತಗೊಂಡ್ರಿ ನೀವು ಕ್ರಮ? ಮ್ಯಾನಿಫೆಸ್ಟೋ ಯಾಕೆ ಕೊಟ್ರಿ ನೀವು? 3 ವರ್ಷ ಆಯ್ತಲ್ಲ ನಿಮ್ಗೆ. ಅಂದ್ರೆ ಇದೆಲ್ಲ ನಾಟಕ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವರು ಈ ಕೋಮು ವಿದ್ವೇಷಗಳಿಗೆ, ಕೋಮು ಗಲಭೆಕೋರರಿಗೆ ಸರ್ಟಿಫೈಡ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ನಾಡಿನ ಜನರಿಗೆ ಸಂದೇಶ ನೀವು ಏನ್ ಕೊಡ್ತಾ ಇದ್ದೀರಿ ಅಂತಂದ್ರೆ, ಯಾರು ಗಲಾಟೆ ಮಾಡ್ತಾರೆ, ಯಾರು ಮುಸ್ಲಿಮರ ವಿರುದ್ಧ, ಯಾರು ಅಲ್ಪಸಂಖ್ಯಾತರ ವಿರುದ್ಧ ಇದ್ದಾರೆ, ಅವ್ರು ಏನ್ ಭಾಷಣ ಮಾಡಿದ್ರು ವಿ ಆರ್ ಸರ್ಟಿಫೈಡ್. ಆಂದೋಲನ ಸ್ವಾಮಿ ಅಂತ ವಿಷಕಾರಿ ಸ್ವಾಮೀಜಿ, ಕೋಮು ವಿದ್ವೇಷನೇ ಅವ್ರ ಕೆಲಸ, ಅವ್ರ ಕೇಸ್ ವಾಪಸ್ ತಗೊಳ್ತೀರಿ ನೀವು. ಇದು ಈ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರುವಂತ ಅಕ್ರಮ ಮತ್ತು ಅನ್ಯಾಯ. ಇದನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೀವು ಜನಪರ ಹೋರಾಟಗಾರರ ಕೇಸ್ ವಾಪಸ್ ಪಡೆದಿದ್ದಕ್ಕೆ ನಮ್ಗೇನು ಭಿನ್ನ ಅಭಿಪ್ರಾಯ ಇಲ್ಲ. ಆದ್ರೆ ಈ ಕೋಮು ವಿದ್ವೇಷಗಳು, ಹ್ಯಾಬಿಚುವಲ್ ಅಫೆಂಡರ್ಸ್, ಪುನರಾವರ್ತಿತ ಆರೋಪಿಗಳು ಇವರು. ಮತ್ತೆ 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 ಎಷ್ಟು ಕೇಸ್ ಇದ್ರು ಮತ್ತೆ ಮಾಡ್ತಾನೆ ಇದ್ದಾರೆ, ನಿಲ್ಲಿಸ್ತಾ ಇಲ್ಲ ಕೋಮು ಭಾಷಣಗಳನ್ನ. ಅಂತವ್ರ ಮೇಲೆ ಕೇಸ್ ವಾಪಸ್ ತಗೊಂಡು ಏನು ಅನ್ಯಾಯ ಮಾಡ್ತಾ ಇದ್ರಿ ಇದು? ಇದನ್ನ ನಾವು ಎಸ್ ಅಂತ ಹೇಳ್ಬೇಕಾ ನಿಮಗೆ? ಎರಡನೇ ವಿಚಾರ, ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಪುನೀತ್ ಕೆರೆಹಳ್ಳಿ ಅಥವಾ ಈ ಗೋರಕ್ಷಕರಿಗೆಲ್ಲ ಪೊಲೀಸರು ಇದು ಕೊಟ್ಬಿಟ್ಟಿದ್ದಾರೆ, ID ಕೊಟ್ಬಿಟ್ಟಿದ್ದಾರೆ. ನೀವೇಪ್ಪ ನಮ್ಮ ಇದು ನಿಮ್ ಕಾಕಿ ಇಲ್ಲ, ನಿಮ್ ಕಾಕಿ ಒಂದಿಲ್ಲ ನಿಮ್ಗೆ, ಬಟ್ ನೀವು ಪೊಲೀಸರು ಅಂತ ಹೇಳಿ ಅವ್ರಿಗೆಲ್ಲರಿಗೂ ಕೂಡ ಒಂದು ಪರ್ಮಿಟ್ ಕೊಟ್ಬಿಟ್ಟಿದ್ದಾರೆ. ಈ ಗೂಂಡಾಗಳು, ಕಮ್ಯುನಲ್ ಗೂಂಡಾಗಳು ಅಲ್ಲಲ್ಲಿ ಗಾಡಿ ತಡೆಯೋದು, ಗೋವಿನ ಹೆಸರಿನಲ್ಲಿ ಆ ರೈತ ತಗೊಂಡು ಹೋಗ್ತಾ ಇದ್ರು ಅವ್ರನ್ನ ತಡೆಯೋದು, ಈ ಪರ್ಮಿಟೆಡ್ ಇದ್ರು ಅವ್ರು ತಡೆಯೋದು. ಇದನ್ನೆಲ್ಲ ಪರ್ಮಿಟ್ ಯಾರು ಕೊಟ್ಟಿದ್ದು? ನೀವು ಪೊಲೀಸರು ಮಾಡಿ, ಇಲಾಖೆ ಮಾಡಿ, ಎಸ್ ಓಕೆ. ಆದ್ರೆ ಪುನೀತ್ ಕೆರೆಹಳ್ಳಿ ಯಾರು ಪೊಲೀಸ್ ಇನ್ಸ್ಪೆಕ್ಟರ್, ಅವನು DYSP ಅವನು, ಅವನೊಬ್ಬ ಕಮ್ಯುನಲ್ ಗುಂಡ, ಒಬ್ಬ ಪಿಂಪ್ ಅವನು. ಅವನಿಗೆ ನೀವು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ರೆ ಅಂತವ್ರಿಗೆ ಎಲ್ರಿಗೂ ಕೂಡ ನೀವು ID ಕಾರ್ಡ್ ಕೊಟ್ಟು ಹೋಗಪ್ಪ, ರೋಡಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿ, ಇದ್ರೀಸ್ ಪಾಷಾ ಎಂಬುವಂತಹ ಒಬ್ಬ ಯುವಕನ ಕೊಲೆಗೆ ಕಾರಣರಾದ ಕೊಲೆಗಾರ ಪುನೀತ್ ಕೆರೆಹಳ್ಳಿ, ಅಂತವ್ರಿಗೆ ಇವತ್ತು ಸರ್ಟಿಫೈಡ್. ಅಂತವ್ರಿಗೆ ಬರ್ತ್ಡೇ ವಿಶ್ ಮಾಡೋದು ಯಾರು? ದುರಂತ ನೋಡ್ರಿ ನಾಡಿಂದು. ಕಾಂಗ್ರೆಸ್ ಮುಖಂಡೆ, ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗರತ್ನ ಅವರು ಈ ಪುನೀತ್ ಕೆರೆಹಳ್ಳಿ ಒಬ್ಬ ಪಿಂಪ್, ಒಬ್ಬ ಕೊಲೆಗಾರ ಆರೋಪಿಗೆ ಹೋಗಿ ಅಯ್ಯೋ 100 ವರ್ಷ ಬಾಳಪ್ಪ, ನೀನು ಒಳ್ಳೆಯವನು ನೀನು ಅಂತೇಳಿ ಯಾರು ಹೋಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ಆದಂತಹ ನಾಗಲಕ್ಷ್ಮಿ ಚೌಧರಿ ಅವರು
ಹೋಗಿ ಕೈ ಹಿಡ್ಕೊಂಡು ಅಯ್ಯೋ ನನ್ ಮಗನೇ ಒಳ್ಳೇದಾಗ್ಲಿ ಅಂತೇಳಿ ನೀವು ಕೊಡ್ತಾರೆ. ಏನ್ರಿ ಇದು? ಇದೆಲ್ಲ ಇದೇನು ಇದ್ರ ಅರ್ಥ ಏನು? ಇಂತಹ ಕೋನು ವಿದ್ರೋಹಿಗಳಿಗೆ, ಇಂತಹ ಪಿಂಪ್ಗಳಿಗೆ, ಇಂತಹ ವ್ಯಭಿಚಾರಿಗಳಿಗೆ, ಇಂಥ ಕೊಲೆಗಡಕರಿಗೆ ನೀವು ಸರ್ಟಿಫೈಡ್ ಮಾಡ್ತಾ ಇದ್ರಿ. ಯಾರು? ಮಹಿಳಾ ಆಯೋಗದ ಅಧ್ಯಕ್ಷರು. ಮರ್ಡರ್ಸ್ಗೆ ನೀವು ಸರ್ಟಿಫೈಡ್ ಮಾಡ್ತಾ ಇದ್ರಿ. ನೀವು ವೈಶ್ಯವಾಟಿಕೆ ಮಾಡುವ ಪಿಂಪ್ನಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಹೋಗಿ ವಿಶ್ ಮಾಡ್ತಾರೆ ಅಂತಂದ್ರೆ ಎಂತ ನಾಚಿಕೆಯನ್ರಿ ಇದು? ಯಾರಿಗೆ ಹೇಳ್ಬೇಕು ಈ ವಿಚಾರಗಳನ್ನ? ಇಲ್ಲಿ ಪ್ರಗತಿಪರರು, ಸಾಹಿತಿಗಳು, ಈ ನಾಡಿನ ಬುದ್ಧಿಜೀವಿಗಳು ಎಲ್ಲ ಏನ್ ಹೇಳ್ಬೇಕು? ಯಾಕೆ ಮಾತಾಡ್ತಾ ಇಲ್ಲ? ಬಹಳ ಬೇಸರ ಆಗ್ತದೆ. ಪತ್ರಕರ್ತರು, ಬುದ್ಧಿಜೀವಿಗಳು, ಸಾಹಿತಿಗಳು ಇದ್ರ ಬಗ್ಗೆ ಮಾತಾಡ್ಬೇಕು. ಒಬ್ಬ ವ್ಯಭಿಚಾರಿಯನ್ನ, ಒಬ್ಬ ಪಿಂಪನ್ನ ಮಹಿಳಾ ಆಯೋಗದ ಅಧ್ಯಕ್ಷ ಹೋಗಿ ವಿಶ್ ಮಾಡ್ತಾರೆ, ಕೈ ಹಿಡ್ಕೊಂಡು ಒಳ್ಳೇದಾಗ್ಲಪ್ಪ ಅಂತಂದ್ರೆ ಏನ್ ಅರ್ಥ ಇದು? ಒಳ್ಳೆಯವರಿಗೆ ಕಾಲ ಇಲ್ವಾ ಇಲ್ಲಿ? ಇದನ್ನ ಪ್ರಶ್ನೆ ಮಾಡಕ್ಕೆ ನಾವು ಮಾನ್ಯ ಪೊಲೀಸ್ ಅಧಿಕಾರಿಗಳೇ, ಮಾನ್ಯ ಕಮಿಷನರ್ ಅವರೇ, ನಾವು ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಸಂವಿಧಾನಿಕವಾದಂತಹ ಹಕ್ಕು, ನಮ್ಮ ಸಂವಿಧಾನವಾದ ಹಕ್ಕು. ಆ ಸಂವಿಧಾನದ ಹಕ್ಕನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಈ ಸರ್ಕಾರವನ್ನ, ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತ ನಾವು ಪ್ರತಿಭಟನೆ ಆಗ್ಬೇಕು ಮಾಡೋದು. ನಾವು ಯಾರನ್ನ ಡಿಸ್ಟರ್ಬ್ ಮಾಡ್ಬೇಕು ಅಥವಾ ಇನ್ನೇನ್ ಮಾಡ್ಬೇಕು ಅನ್ನೋಂಥ ನಮ್ಮ ಉದ್ದೇಶ ಇಲ್ಲ. ನಾವು ಕೇಳದೆ ಹೋದ್ರೆ ಈ ಅನ್ಯಾಯವನ್ನು ಇನ್ಯಾರು ಕೇಳ್ತಾರೆ? ಯಾರಾದ್ರೂ ಕೇಳಲಿ ಅಂತ ನಾವು ಕಾಯ್ತೀವಿ. ಯಾರೋ ಸಾಹಿತಿಗಳು, ಯಾರೋ ಪ್ರಗತಿಪರರು, ಯಾರೋ ಜನರು ಕೇಳ್ಬೋದು ಇದನ್ನ ಅಂತ ಹೇಳಿ. ಯಾರು ಕೇಳೋದಿಲ್ಲ ಅಂದಾಗ ವಿಧಿ ಇಲ್ಲ, ನಮ್ಗೆ ಬೀದಿಗೆ ಬರ್ಬೇಕಾಗ್ತದೆ SDPಗೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ತುಂಬಾ ನಮ್ಮನ್ನ ಈ ಒಂದು ಪರ್ಮಿಷನ್ಗೆ ತುಂಬಾ ಆಟ ಆಡಿಸ್ತಾ ಇದ್ದಾರೆ. ಯಾಕೆ? ಮೈಸೂರ್ದು ಹಿಸ್ಟ್ರಿ ಗೊತ್ತಿಲ್ವಾ? SDPI ಯಾವುದೇ ಪ್ರತಿಭಟನೆ, ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಅದೊಂದು ಡಿಸಿಪ್ಲಿನ್ ಅಲ್ಲಿ ಮಾಡ್ತದೆ. ಯಾರಿಗೂ ತೊಂದರೆ ಕೊಡ್ಬೇಕು, ಯಾರನ್ನಾದ್ರೂ ತೊಂದರೆ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಹಿಸ್ಟ್ರಿಲಿ ಇಲ್ಲ. ನಾವು ಮಾಡಲ್ಲ. ನಮಗೆ ಗೊತ್ತಿದೆ ಕಾನೂನು, ಸುವ್ಯವಸ್ಥೆ, ಡಿಸಿಪ್ಲಿನ್ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತೇಳಿ ಒಬ್ಬ ಪ್ರಜ್ಞಾವಂತ ಜನರಿಗೆ ನಮ್ಗೆ ಗೊತ್ತಿದೆ. ನಾನು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ನಾನು ಸ್ಪರ್ಧೆ ಮಾಡಿದ್ದೇನೆ. 43,000 ಜನ ನನಗೆ ಓಟ್ ಕೊಟ್ಟಿದ್ದಾರೆ. ಯಾಕೆ ಓಟ್ ಕೊಟ್ಟಿದ್ದು? ಗೆಣಸ್ ಕರೆಯಕ್ಕಲ್ಲ ನನಗೆ ಓಟ್ ಕೊಟ್ಟಿದ್ದು. ಈ ನಾಡಿನ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ನಿರ್ವಹಿಸಬೇಕು ಅಂತೇಳಿ 43,000 ಜನ ನನಗೆ ಓಟ್ ಕೊಟ್ಟಿದ್ದಾರೆ. ಕಮಿಷನರ್ ಆಫ್ ಪೊಲೀಸ್ಗೆ ಅದು ಅರ್ಥ ಆಗ್ಬೇಕು. SDPಗೆ 43,000 ಜನ ಓಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನೀವು ವಿರೋಧ ಪಕ್ಷವಾಗಿ ಎಲ್ಲಾ ಅನ್ಯಾಯವನ್ನ ಪ್ರಶ್ನೆ ಮಾಡಿ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಹಾಗಾಗಿ ಬಂಧುಗಳೇ, ಇದೊಂದು ಸಾಂಕೇತಿಕವಾದ ಹೋರಾಟ ಅಂತ ಮಾತ್ರ ತಗೊಂಡಿರೋದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಕಾಂಗ್ರೆಸ್ ಪಕ್ಷ ಈ ಸಂಘ ಪರಿವಾರದನ್ನ ಲವ್ ಮಾಡ್ತಾ ಅವ್ರ ಮದುವೆ ಆಗೋ ಪರಿಸ್ಥಿತಿಗೆ ಹೋಗ್ತಾರೆ. ಹಾಗಾಗಿ ಇದನ್ನ ಎಚ್ಚರಗೊಳಿಸಲಿಕ್ಕೆ ಇಂಥ ನೀಚವಾದಂತ ಕೆಲಸ ಮಾಡಬೇಡಿ, ಸರ್ಟಿಫೈ ಮಾಡಬೇಡಿ. ಇಂಥ ಗೂಂಡಾಗಳಿಗೆ, ಇಂಥ ಅಕ್ರಮಗಳಿಗೆ, ಇಂಥ ಪಿಂಪ್ಗಳಿಗೆ ಸರ್ಕಾರವೇ ನಿಂತು ಸರ್ಟಿಫೈ ಮಾಡೋದು ಇದು ದೊಡ್ಡ ದುರಂತ ಅಂತ ಹೇಳಿ ಹೇಳ್ಬೇಕಾಗ್ತದೆ. ಪ್ರಜ್ಞಾವಂತರು ಇದನ್ನ ಪ್ರಶ್ನೆ ಮಾಡ್ಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಈ ಹೋರಾಟ ಒಂದು ಸಾಂಕೇತಿಕ ಹೋರಾಟ ಮಾತ್ರ. ಕೂಡಲೇ ಮಾನ್ಯ DGP ಅವರಿಗೆ, ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಹೋಮ್ ಮಿನಿಸ್ಟರ್ಗೆ ನಾವು ಮನವಿ ಮಾಡೋದು, ನೀವು ಹೋರಾಟಗಾರರ ಕೇಸನ್ನ ವಾಪಸ್ ಪಡೆದಿದ್ದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ. ಆದ್ರೆ ಈ ಕೋಮುವಾದಿಗಳು, ಹೆಬಿಚುವಲ್ ಅಫೆಂಡರ್ಸ್ ಯಾರೆಲ್ಲ ಇದ್ದಾರೆ, ಅವರು ಕೇಸ್ ಸಂಪುಟದ ಆ ನಿರ್ಧಾರವನ್ನ ಸಂಪುಟ ಸಭೆ ಅದನ್ನ ಪರಿಶೀಲನೆ ಮಾಡಿ ಮತ್ತೆ ಅದನ್ನ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಈ ಸರ್ಕಾರಕ್ಕೆ ಮಾಡ್ತಾ, ಇನ್ನು ಮುಂದೆ ಕೂಡ ಈ ರೀತಿಯಾದಂತಹ ಲಜ್ಜೆಗಟ್ಟ ತೀರ್ಮಾನಗಳನ್ನ, ಜನವಿರೋಧಿ ತೀರ್ಮಾನಗಳನ್ನ ದಯವಿಟ್ಟು ಮಾಡಬೇಡಿ. ನಿಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯನವರೇ, ನೀವು ಅಹಿಂದಾಪರ ಅಂತೀರಿ, ಸಾಮಾಜಿಕ ನ್ಯಾಯದ ಹರಿಕಾರ ನಿಮ್ಗೆ ಶೋಭೆ ತರೋದಿಲ್ಲ ರೀ. ನಿಮ್ಮಂತ ಜನರಿಗೆ ಶೋಭೆ ತರುವಂತದ್ದಲ್ಲ ಇಂಥ ಕೆಲಸಗಳನ್ನ ಮಾಡಬೇಡಿ ಅಂತ ಮತ್ತೊಮ್ಮೆ ಕಳಕಳಿಯ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ SDP.